ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಟು ಗೋ ಟು ಮೈ ಡಾಟರ್ ಸ್ಕೂಲ್. ಸೊ ಅಲ್ಲಿ ಏನಪ್ಪ ಅಂದರೆ ಇವತ್ತು ಅಲ್ಲಿ ಸೈನ್ಸ್ ಮ್ಯಾಥ್ಸ್ ಎಕ್ಸಿಬಿಷನ್ ಪ್ಲಸ್ ಮಾರಿಗೋಲ್ಡ್ ಸಂತೆ ಅಂತ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಸೊ ನಾವು ಆಲ್ರೆಡಿ ಅವಳ ಸ್ಕೂಲ್ ಹತ್ರ ಇದ್ದೀವಿ. ಸೊ ದಿಸ್ ಇಸ್ ಹರ್ ಸ್ಕೂಲ್, ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ದಿಸ್ ಎಂಟೈರ್ ಸ್ಕೂಲ್ ಪ್ರಿಮಿಸಸ್ ಇದೆಲ್ಲ. ಸೊ ಎಸ್, ಇಯರ್ಲಿ ಏನು ಒಂದು ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾರೆ ಅದನ್ನ ಮಾಡ್ತಾ ಇದ್ದಾರೆ. ಆಲ್ ಟುಗೆದರ್ ಸೈನ್ಸು ಮ್ಯಾಥ್ಸು ಮತ್ತು ಮಕ್ಕಳಿಗೆ ಸ್ವಲ್ಪ ಖುಷಿಯಾಗಲಿ ಅಂತ ಹೇಳಿಬಿಟ್ಟು ಆರ್ಟ್ಸ್ ಲೈಕ್ ಸಂತೆ ಥರ ಶಾಪ್ಸ್ ಎಲ್ಲ ಇದು ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪೇರೆಂಟ್ಸ್ಗೂ ಇನ್ವೈಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ಫ್ರಮ್ ಲೈಕ್ 10:30 ಇಂದ 12:30 ತನಕ. ಸೊ ನಾವು ಬಂದಿದ್ದು 11:30 ಆಲ್ಮೋಸ್ಟ್. ಯಾಕಂದರೆ ಅವಳು ಪ್ರೋಗ್ರಾಮಲ್ಲಿ ಇದ್ದಾಳೆ, ಅಂದರೆ ಎಕ್ಸಿಬಿಷನಲ್ಲಿ ಇದ್ದಾಳೆ. ಸೊ ಸುಮ್ಮನೆ ಬಂದು ಏನು ಮಾಡೋದಿಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೆ ಬಂದ್ವಿ. ಸೊ ಎಂಟ್ರಿ, ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಒಳಗಡೆ ಹೋದರೆ ಸೂಪರಾಗಿ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ವೆಲ್ಕಮ್ ಬೋರ್ಡಲ್ಲಿ ನೋಡ್ಬೋದು ನೀವು ಮಾರಿಗೋಲ್ಡ್ ಸಂತೆ. ಸೊ ಇಲ್ಲಿ ಫುಡ್ಡಿಂದ ಇದ್ರದ್ದು ಎಲ್ಲ ಸ್ಟಾಲ್ ಇದೆ ಅಂತ ಹಾಕಿದ್ದಾರೆ. ಸೊ ಇದು ಸೈನ್ಸ್ ಮ್ಯಾಥ್ಸ್ ಆರ್ಟ್ಸ್ ಎಲ್ಲದ್ರದ್ದು ಕಾಂಬಿನೇಷನ್ ರಂಗೋಲಿ ಸಕ್ಕದಾಗಿ ಹಾಕಿದ್ದಾರೆ ಯಾರೋ. ಸೊ ಯು ಕ್ಯಾನ್ ಸಿ ಏನೇನಿದೆ ಅಂತ. ವುಡನ್ ಥಿಂಗ್ಸು ಮತ್ತು ಮಕ್ಕಳು ಏನೇನು ಮಾಡಿದ್ದಾರೆ ಅದೆಲ್ಲ ಇದೆ. ನನ್ನ ಹಸ್ಬೆಂಡು ಅಲ್ಲೂ ಫನ್ನಿಯಾಗಿ ಹೀ ಈಸ್ ಡೂಯಿಂಗ್ ಸಮಥಿಂಗ್ ದೀಪಾಚ ಟೈಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇದನ್ನು, ಬೋರ್ಡ್ ಎಲ್ಲ ಹಾಕಿ. ಮತ್ತು ಕರ್ತವ್ಯ 26 ಅಂತ ಇದೆ, 25-26 ಕರ್ತವ್ 25-26. ಸೊ ಇಟ್ಸ್ ಲೈಕ್ ಎ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಥಿಂಗ್ಸ್. ಸೊ ಇವ್ರು ನೋಡಿ ನನ್ನ ಫೋಟೋ ಬಾಂಬ್ ಮಾಡೋದ್ರೆಲ್ಲ ಇರ್ತಾರೆ ಅವರು. ಆ್ಯಂಡ್ ದಿಸ್ ಇಸ್ ದ ಬೋರ್ಡ್. ಸೊ ಈಗ ಎಂಟರ್ ಆಗ್ತಾ ಇದ್ದೀವಿ. ಸೊ ಪ್ರಿಮಿಸಸ್ಸಲ್ಲಿ ತುಂಬ ಆ್ಯಕ್ಚುಲಾಗಿ ಏನೇನೋ ಮಾಡಿದ್ದಾರೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟು ಬ್ಯುಸಿಯಾಗಿ ಜನಗಳೆಲ್ಲ ತುಂಬಿಕೊಂಡಿದ್ದಾರೆ ಅಂತ. ಸೊ ಫಸ್ಟ್ ನನ್ನ ಮಗಳನ್ನ ಹುಡುಕ್ಬೇಕು ಅಂತ ಹೇಳಿ ನಾವು ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಸೈಡ್ ಆ ಕಡೆ ಎಲ್ಲ ಫುಡ್ ಇದೆ. ಬಟ್ ನನ್ನ ಮಗಳು ಆಲ್ರೆಡಿ ಫೋನ್ ಮಾಡಿ ಹೇಳ್ತಾ ಇದ್ಲು ಫುಡ್ ಎಲ್ಲ ಖಾಲಿ ಆಗ್ತಿದೆ ಅಂತೆ, ಬೇಗ ಬನ್ನಿ ಅಂತ. ಬಟ್ ಎನಿವೇಸ್, ಈಗ ಬರ್ತಿದ್ದಂಗೆ ಫುಡ್ ಕಡೆ ಹೋಗೋಕ್ಕಾಗಲ್ಲ. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಎಕ್ಸಿಬಿಷನ್, ಎಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಅಲ್ಲಿಗೆ. ಬೇಸಿಕಲಿ ನನ್ನ ಮಗಳು ಬೇಗ ಬನ್ನಿ, ಇಲ್ಲಾಂದರೆ ನಾನು ಅದು ಏನು ಒಂದು ಅವರು ಸೈನ್ಸ್ ಎಕ್ಸಿಬಿಷನ್ಗೆ ಇಟ್ಟಿರ್ತಾರೆ ಅದು ತೆಗೆದ್ರೆ ಅಂತ ಒಂದು ಒಳಗೆ, ಇನ್ನೊಂದು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಅದನ್ನು ನಾನು ಮಾಡೋದಿಲ್ಲ ಲೇಟಾಗಿ ಬಂದರೆ ಅಂತ. ಸೊ ಹಾಗಾಗಿ ಬೇಗ ಬೇಗ ಹುಡುಕ್ತಾ ಇದ್ದೀವಿ ಎಲ್ಲಿದ್ದಾಳೆ ಅಂತ ಹೇಳಿ. ಎಲ್ಲ ಮಕ್ಕಳು ಇಲ್ಲಿ ಸಕ್ಕತ್ತಾಗಿರೋ ಪ್ರಾಜೆಕ್ಟ್ಸ್ಗಳನ್ನ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಸೂಪರ್ಬ್. ನೋಡಿ ಎಷ್ಟು ಸಕ್ಕತ್ತಾಗಿ. ಸೊ ಕ್ರಿಯೇಟಿವಿಟಿ ಒಂಥರ ತುಂಬಾ ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಸಖತ್ ಕ್ರಿಯೇಟಿವ್ ಆಗಿ ನೋಡಿ. ನಾ ಬರ್ತಿದ್ದಂಗೆ ಪಾಪ ನಿಂತ್ಕೊಂಡ್ರು ಮಕ್ಕಳು. ಬಟ್ ನಾನು ಇನ್ನೂ ಎಷ್ಟೊಂದು ನೋಡೋಕ್ಕಿದೆ. ಸೊ ಒಂದು ಕಡೆನೇ ಸ್ಟ್ಯಾಗ್ನೆಂಟಾಗಿ ನಿಂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಹೊರಟೆ. ಸೊ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಏನೇನೋ ಮಾಡಿದ್ದಾರೆ. ಈವನ್ ನಮ್ಮ ಕರ್ನಾಟಕದ ಎಷ್ಟೊಂದು ಪ್ಲೇಸಸ್ ಬಗ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಹೇಗೆ ಏನು ಅಂತ ಹೇಳಿ. ಫಸ್ಟ್ ಸ್ವಲ್ಪ ಈಗ ಅನ್ನಿಸ್ತಿತ್ತು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಎಲ್ಲರದ್ದು ಸ್ಟಾಲ್ಸ್ಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಏನೇನು ಮಾಡಿದ್ದಾರೆ ಅಂತ ತಿಳ್ಕೊಬಹುದಿತ್ತು ಅಂತ. ಸೊ ಆಲ್ಮೋಸ್ಟ್ ನಾವು ಥರ್ಡ್ ಕ್ರಾಸಿಗೆ ಬಂದಿದ್ದೀವಿ. ಸ್ಟಿಲ್ ಮೈ ಡಾಟರ್ ಇಸ್ ನಾಟ್ ಫೌಂಡ್. ಸೊ ಎಷ್ಟೊಂದು ಮಕ್ಕಳುಗಳು, ಎಷ್ಟೊಂದು ವೆರೈಟೀಸ್ ಆಫ್ ನೋಡಿ ಕರೆನ್ಸೀಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಬೇಕಾದಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ದಾರೆ. ಸೊ ಎಲ್ಲದನ್ನು ತುಂಬಾ ಅದ್ಭುತವಾಗಿ, ತುಂಬ ಕ್ರಿಯೇಟಿವ್ ಆಗಿ, ಒಂದೊಂದಂತೂ ಸೂಪರ್ ವರ್ಕಿಂಗ್ ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ. ಇಟ್ಸ್ ನೈಸ್. ನಾವು ಇದೆಲ್ಲ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ಈಗ ನಮ್ಮ ಮಕ್ಕಳು ಮಾಡ್ತಾ ಇರೋದನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಹೌ ದೇ ಆರ್ ಕ್ಯಾರಿಂಗ್ ಇಟ್ ಔಟ್, ಅದನ್ನು ಎಕ್ಸ್ಪ್ಲೈನ್ ಮಾಡೋದಾಗಲಿ, ಅದನ್ನು ತೋರಿಸೋದಾಗಲಿ, ಇದೆಲ್ಲ ತುಂಬಾ ಕ್ರಿಯೇಟಿವ್ ಆಗಿ ಮತ್ತು ಎಷ್ಟು ಕಂಪೋಸ್ಡ್ ಆಗಿ ಒಂದು ಅವರು ಅದನ್ನು ಹ್ಯಾಂಡಲ್ ಮಾಡ್ತಾರಲ್ಲ, ಅದು ನೋಡೋಕ್ಕೆ ಸೂಪರಾಗಿ ಅನಿಸುತ್ತೆ. ನನಗಂತೂ ಚಂದ ಅನಿಸುತ್ತೆ ಇದೆಲ್ಲ ನೋಡೋಕ್ಕೆ. ಆ್ಯಂಡ್ ಐ ರಿಯಲಿ ಎಂಜಾಯ್ ವೆನ್ ಕಿಡ್ಸ್ ಡೂ ಸಮಥಿಂಗ್ ಕ್ರಿಯೇಟಿವ್. ಆವಾಗ ಅವ್ರದ್ದು ಫುಲ್ ಬ್ರೈನ್ ಅದಕ್ಕೇ ಹಾಕ್ತಾ ಇರ್ತಾರೆ.
ಸೊ ಹಾಗಾಗಿ ದೇ ವಿಲ್ ಬಿ ಆಕ್ಯುಪೈಡ್. ನೋಡಿ ಎಷ್ಟು ವೆರೈಟೀಸು, ಎಷ್ಟು ಥರ ಎಲ್ಲ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಇಟ್ ಲುಕ್ಸ್ ನೈಸ್. ಎಲ್ಲ ಪೇರೆಂಟ್ಸು ಬಂದು ಕೇಳೋದು ಆ್ಯಂಡ್ ಅವರು ಎಕ್ಸ್ಪ್ಲೈನ್ ಮಾಡುವಾಗ ಅವ್ರಿಗೊಂದು ಭಯ ಇರುತ್ತಲ್ಲ, ಎಲ್ಲಿ ಕರೆಕ್ಟಾಗಿ ಹೇಳ್ತಾ ಇಲ್ಲ ಅಥವಾ ಮಿಸ್ ಮಾಡ್ತೀನಿ ಅಂತ, ಆ ಭಯದಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡ್ತಾರಲ್ಲ, ಅದನ್ನ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ದೇ ಆರ್ ಡೂಯಿಂಗ್ ವೆರಿ ವೆರಿ ಗುಡ್, ವೆರಿ ವೆಲ್. ಸೊ ಎಷ್ಟೊಂದು ನಮ್ಮ ಅಪಾರ್ಟ್ಮೆಂಟ್ ಮಕ್ಕಳು ಇಲ್ಲಿ ಆ್ಯಕ್ಚುಲಿ ಇದ್ದಾರೆ. ಸೊ ಮೋಸ್ಟ್ ಆಫ್ ಬ್ರಿಗೇಡ್ ಅವರೆಲ್ಲ ಇಲ್ಲೇ ಓದ್ತಾ ಇರೋದು. ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸ್ವಲ್ಪ ಗೊತ್ತಿರೋರೇ ಇರ್ತಾರೆ ಇಲ್ಲಿ. ಸೊ ಹಾಗೆ ಹುಡ್ಕೋಂತ ಹೋಗ್ತಾ ಇದ್ದೀನಿ. ಎಲ್ಲಪ್ಪ ನನ್ನ ಮಗಳು ಇದು ಏನು ಫುಲ್ ಸ್ಟಾಲ್ಸ್ ಮುಗಿಯೋಕ್ಕಾದ್ರೂ ಸಿಗ್ತಾನೆ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಓಡಾಡ್ತಾ ಇದ್ದಾಳೆ. ಸೊ ಅದಕ್ಕೆ ಕಾಣಿಸಿಲ್ಲ ನನಗೆ. ಸೊ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಆ್ಯಂಡ್ ಶೀ ಈಸ್ ಬ್ಯುಸಿ. ಸೊ ನೋಡಿ, ಇಷ್ಟೊಂದು ಜನ ಎಲ್ಲ ಅವರ ಒಂದು ಏನು ಎಕ್ಸ್ಪೆರಿಮೆಂಟ್ ಇಟ್ಟಿದ್ದಾರೆ, ಅಲ್ಲಿ ಕೇಳ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಎಕ್ಸ್ಪ್ಲೈನಿಂಗ್. Harvested crops. So it is very useful, especially in the areas with unpredictable weather. So our earthquake sensor is based on a vibration detection module, also called as a shock sensor. When there is a sudden movement in the ground like an earthquake, the buzzer detects the sound and starts to buzz. This buzzer starts to buzz 2-3 seconds prior to the earthquake, so that you can move to safer areas and save lives. Instead of an Arduino board, we have directly connected to the buzzer, which makes it budget friendly and faster to use. We can use these systems in cattle houses, farmhouses and grain storage units. It works on low power that can be connected to a battery or solar. It uses affordable parts, which is perfect for small farmers. It can also be upgraded to SMS updates, weather apps or automatic controls. Overall, our project helps in giving farmers a head start to reacting to natural hazards. ಇದು ಇವಳ್ದೆ ಇದ್ದಂಗಿದೆ ಹ್ಯಾಂಡ್ ರೈಟಿಂಗು. ಏನು ಎಲ್ಲ ನೋಡ್ಕೊಂಡ್ಬಿಟ್ಟೆ ನಾನು, ಎಲ್ಲಾನು ನೋಡ್ಕೊಂಡ್ಬಿಟ್ಟೆ. ಎಲ್ಲರೂ ಓ ನೈಸ್. ಅವಳು ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ. ಇದು ಬನ್ರಿ ಮೈಸೂರು ಪ್ಯಾಲೇಸ್. ನನ್ನೇನು ಕೇಳಿದ್ದೆ ನಮ್ಮ ಇದು ಮೈಸೂರು ಸ್ಥಾನ ಆಳಿದ್ದ ಒಡೆಯರು. ಮೈಸೂರಲ್ಲಿ ಟೋಟಲ್ 5 ಇದೆ, ಅದರಲ್ಲಿ ಫೇಮಸ್ ಇದು. ಮತ್ತು ಇಲ್ಲಿ ಮುಂಚೆ ಅರಮನೆ ಆಗೋಕ್ಕಿಂತ ಮುಂಚೆ ಉದಯವಿದ್ರು, ಅಲ್ಲಿ ಮೈಸೂರು ಅರಸ ಇದ್ರು. ಅನನ್ಯ. ಇವತ್ತು ನಾನು ಗಂಗಾ ರಾಜವಂಶದ ದೇವಾಲಯಗಳ ಬಗ್ಗೆ ಹೇಳ್ತೀನಿ. ಪುರಿ ಜಗನ್ನಾಥ ಒಂದು ಪ್ರಮುಖ ದೇವಾಲಯ. ಈ ಬಿಲ್ಡಿಂಗು ಇಲ್ಲಿಗೆ ಬರಬೇಕು, ನೀರೊಳಗೆ. ನೀರಲ್ಲ ಕಣೆ, ಇದ್ರ ಪಕ್ಕದಲ್ಲೇ ಬರುತ್ತೆ. ಇಲ್ಲಿ ಬಿಲ್ಡಿಂಗು ಬರಲ್ಲ, ಇಲ್ಲಿ ಸಮುದ್ರ ಬರುತ್ತೆ. ಓ
ಅವ್ರು ಮಾಡಿರೋದು ಹೆಂಗೆ ಅಂದರೆ ಅಲ್ಲಿ ಮೇನ್ ಗೇಟ್ ಇದೆಯಲ್ಲ ಅದರಿಂದ. ಮೇನ್ ಗೇಟು ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಒಂದೊಂದು ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟ್ಗಳು ಸಕ್ಕದಾಗಿತ್ತು. ಆ್ಯಂಡ್ ತುಂಬ ಮಕ್ಕಳು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ನಮ್ಮ ಕನ್ನಡ ಒಂದು ಏನು ಭಾಷೆನ ಅವರು ಎಷ್ಟು ಟ್ರೈ ಮಾಡ್ತಾ ಇದ್ರು ಎಕ್ಸ್ಪ್ಲೈನ್ ಮಾಡೋಕ್ಕೆ. ಎಷ್ಟೊಂದು ಜನ ಔಟ್ ಆಫ್ ಸ್ಟೇಟ್ ಆದ್ರೂ ಮಕ್ಕಳು ಸ್ವಲ್ಪ ಹೇಳ್ತಾ ಇದ್ರು. ದಟ್ ವಾಸ್ ರಿಯಲಿ ನೈಸ್. ಸೊ ಇಲ್ಲಿ ಆ್ಯಕ್ಚುಲಿ ಸ್ಟಾಲ್ಸ್ ಇದೆ. ಸೊ ಇದೆಲ್ಲ ಮಕ್ಕಳು ಅವರ ಹ್ಯಾಂಡಿಕ್ರಾಫ್ಟ್ಸ್ ಏನು ಒಂದಿದೆ ಅದನ್ನು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಅವರು ಮನೇಲಿ ಮಾಡಿರೋಂಥದ್ದು ಅಥವಾ ಏನು ಅವರ ಒಂದು ಪ್ರಾಜೆಕ್ಟ್ ಅಥವಾ ಅವರ ಮನೆ ಪೇರೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋಂಥದ್ದನ್ನು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ವಿಲ್ ಬಿ ಡೊನೇಟೆಡ್ ಟು ದ ಆರ್ಫನೇಜ್ ಅಂತೆ, ಅನಾಥಾಶ್ರಮಕ್ಕೆ ಕೊಡ್ತಾರೆ ಅಂತ ನನ್ನ ಮಗಳು ಹೇಳಿದ್ದು. ಬಟ್ ಸ್ಯಾಡ್ಲಿ ನನಗೆ ಬೇಕಾಗಿದ್ದು ಸೈಜ್ ಅಂತೂ ಇಲ್ಲಿ ಇರಲಿಲ್ಲ. ಸೊ ಐ ಕುಡೆಂಟ್ ಬೈ ದ್ಯಾಟ್. ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಆಗು ಹೋಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಆ್ಯಂಡ್ ಫ್ಯೂ ಸ್ಟಾಲ್ಸ್ ವರ್ ಸ್ಟಿಲ್ ದೇರ್. ಸೊ ಗಿಡಗಳನ್ನ ಮಾರ್ತಾಯಿದ್ರು. ಆ್ಯಂಡ್ ಕೀ ಚೈನ್ಸು, ಕ್ಯಾಂಡಲ್ಸು ಇದೆಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಮಕ್ಕಳು ಎಷ್ಟೊಂದು ಈಗಲೇ ಎಲ್ಲ ಎಷ್ಟೊಂದು ಕ್ರಿಯೇಟಿವ್ ಆಗಿದ್ದಾರೆ, ಎಷ್ಟೊಂದಲ್ಲೇ ಅಂದರೆ ಎಂಟ್ರಪ್ರಿನರ್ಶಿಪ್ನು ಹ್ಯಾಂಡಲ್ ಮಾಡೋಷ್ಟು ಇದ್ದಾರೆ ಅಂತ. ಆ್ಯಂಡ್ ಈವನ್ ಟೀಚರ್ಸ್ ಸಹ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಯಾಕಂದರೆ ಮಿಸ್ಯೂಸ್ ಆಗಬಾರ್ದು ಅಥವಾ ಏನೊಂದು ಡೊನೇಷನ್ ಕೊಡ್ತಿದ್ದಾರೆ ಅದೆಲ್ಲ ಆಗಬಾರ್ದು ಅಂತೇಳಿ ಅವರು ದುಡ್ಡನ್ನೆಲ್ಲ ಅವ್ರನ್ನ ಹ್ಯಾಂಡಲ್ ಮಾಡ್ತಾಯಿದ್ರು. ಸೊ ನೋಡಿ, ಫ್ರಿಡ್ಜ್ ಮ್ಯಾಗ್ನೆಟ್ಸು ಮತ್ತು ಇದು ಎಲ್ಲ ಎಷ್ಟು ಚೆನ್ನಾಗಿದೆ. ನಾನು ಈ ಬ್ಯಾಗ್ ತೊಗೊಂಡೆ. ಆಬ್ವಿಯಸ್ಲಿ ನಾವು ಸ್ವಲ್ಪ ಏನಾದರೂ ಡೊನೇಟ್ ಮಾಡಿ ನಮಗೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಸೊ ಇಲ್ಲಿ ಇವರು ಒಂದು ಜ್ಯೂಸ್ ಸಹ ಮಾಡಿದರು, ಹೋಮ್ ಮೇಡ್ ಜ್ಯೂಸು. ಅದನ್ನು ಟ್ರೈ ಮಾಡಿ ಅಲ್ಲಿಂದ ನೆಕ್ಸ್ಟ್ ಸೆಕ್ಷನ್ಗೆ ಆ ಕಡೆ ಹೋಗೋಣ ಅನ್ನೋಷ್ಟೊತ್ತಿಗೆ ಆ ಕಡೆ ಫುಡ್ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತಂತೆ. ಸೊ ಆ ಕಡೆ ಏನೂ ಇರಲಿಲ್ಲ. ಆ್ಯಂಡ್ ದಿಸ್ ಈಸ್ ಫ್ರಮ್ ವೇಸ್ಟಿಂದ ಮಾಡಿರುವಂಥ ಹಾರ್ಟ್ ಫಿಶ್ ಮಾಡಿದ್ದಾರೆ. ಸೊ ಇಟ್ ಈಸ್ ಲೈಕ್ ಒಂದು ಏನು ಈಗಿನ ಕಾಲದಲ್ಲಿ ಓಷನ್ಸಲ್ಲೆಲ್ಲ ತುಂಬ ವೇಸ್ಟ್ ಬೀಳ್ತಾ ಇದೆ ಅಂತ. ಸೊ ಅದಲ್ಲದೆ ಇದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಸ್ರೋದು ರೆಪ್ಲಿಕಾ ಮಾಡಿದ್ದಾರೆ. ಸೊ ಇಟ್ ಲುಕ್ಸ್ ಗುಡ್. ಮಕ್ಕಳು ಎಷ್ಟೊಂದು ಎಫರ್ಟ್ ಹಾಕಿ ಇದನ್ನೆಲ್ಲ ಮಾಡಿರೋದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಅದು ಈಗಿನ ಕಾಲದಲ್ಲಿ, ಯಾಕಂದರೆ ಮೊಬೈಲು ಅದು ಇದು ಅಂತಲೇ ಎಲ್ಲ ಮಕ್ಕಳು ಬ್ಯುಸಿಯಾಗಿರ್ತಾರೆ. ಸೊ ಸ್ಕೂಲಲ್ಲಿ ಸ್ವಲ್ಪ ಈ ಥರ ಎಲ್ಲ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಅವರು ಸ್ವಲ್ಪ ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ಇದೆಲ್ಲ ಅವ್ರದ್ದು ಮುಗಿದ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಸೊ ಇದೊಂದು ನನಗೆ ಫಿಶ್ ತುಂಬ ಇಷ್ಟ ಆಯಿತು. ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್ನ ಹಾಕ್ಬಿಟ್ಟು ಮಾಡಿದ್ದಾರೆ. ಆ್ಯಂಡ್ ಫೈನಲಿ ವಿ ಆರ್ ವೇಟಿಂಗ್ ಫಾರ್ ಅವರ್ ಡಾಟರ್. ಯಾಕಂದರೆ ಇವೆಂಟ್ ಮುಗೀತು. ಸೊ ಎಲ್ಲ ಟಕ 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 ತೆಗೆದ್ರು. ಆ್ಯಂಡ್ ಲಕ್ಕಿಲಿ ಸ್ವಲ್ಪ ಬೇಗ ಹೋಗಿದ್ದಕ್ಕೆ ಸ್ವಲ್ಪ ಇಷ್ಟೆಲ್ಲ ನೋಡೋಕ್ಕೆ ಸಿಕ್ತು. ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಮತ್ತು ಬ್ಯಾಗ್ ಎಲ್ಲ ತೊಗೊಂಡೆ ನಾನು. ಸೊ ದಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಇವೆಂಟ್. ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೇ ವೆರ್ ಆಲ್ ವೆರಿ ವೆರಿ ಬ್ಯುಸಿ. ಸೊ ಇದೆಲ್ಲ ನೋಡಿ, ಇದನ್ನೆಲ್ಲ ಮಾಡಿದ್ದಾರೆ ಅವರು. ಸೊ ಇಟ್ ಕೆಪ್ಟ್ ದೆಮ್ ಬ್ಯುಸಿ. ಸೊ ಅದು ಒಂದು ಒಳ್ಳೆಯ ವಿಷಯ. ಯಾಕಂದರೆ ಇದೆಲ್ಲ ಮಾಡೋಕ್ಕೆ ಅಂತ ಹೇಳಿ ಅವರು ಕಷ್ಟಪಟ್ಟು ಎಫರ್ಟ್ ಹಾಕಿ, ನನ್ನ ಮಗಳನ್ನು ನೋಡಿದೆ ನಾನು, ಅವ್ರ ಪ್ರಾಜೆಕ್ಟಿಗೆಲ್ಲ ವರ್ಕಿಂಗ್ ಮಾಡೆಲ್ ಮಾಡೋಕ್ಕೆ ತುಂಬ ಇದು ಮಾಡ್ತಾಯಿದ್ರು. ಆ್ಯಂಡ್ ಫೈನಲಿ ಶೀ ಈಸ್ ಹಿಯರ್. ಆ್ಯಂಡ್ ಏನು ಒಂದು ಪ್ರೋಗ್ರಾಮ್ ಮಾಡಬೇಕಿತ್ತು, ಅದನ್ನು ಮುಗೀತು. ಯಾವುದೋ ಮಗುದು ಒಂದು ID ಕಾರ್ಡ್ ಸಿಕ್ತು ಅಲ್ಲಿ ಬಿದ್ದಿದ್ದು. ಸೊ ಅದನ್ನು ಹಸ್ಬೆಂಡು ಕೊಟ್ಟು ಕಳಿಸಿದ್ರು. ಯಾವ ಮಕ್ಕಳು ಹುಡುಕ್ತಾ ಇರ್ತಾರಲ್ವ, ಸೊ ಹಾಗಾಗಿ ಕೊಟ್ಬಿಟ್ಟು ಬಾ ಅಲ್ಲಿ ಯಾವುದಾದ್ರೂ ಟೀಚರ್ಸ್ಗೆ. ಸೊ ಇಫ್ ದ ಕಿಡ್ ಈಸ್ ಸರ್ಚಿಂಗ್ ಯೂಸ್ ಆಗುತ್ತೆ ಅಂತ. ಸೊ ಫೈನಲಿ ದ ಇವೆಂಟ್ ಈಸ್ ಓವರ್. ಸೊ ಅವಳು ನೋಡ್ತಾ ಇದ್ದಾಳೆ, ಬ್ಯಾಗ್ ತೊಗೊಂಡ, ಅದು ಬೇಡ ಇದು ಬೇಡ, ಗೊತ್ತಲ್ಲ ಮಕ್ಕಳದು. ಸೊ ಶಿ ವಾಂಟೆಡ್ ಸಮಥಿಂಗ್ ಎಲ್ಸ್, ಅದು ಬೇರೆ ಮ್ಯಾಗ್ನೆಟ್ ತಗೋ ಅಂತ ಹೇಳಿದ್ಲು. ಬ್ಯಾಗ್ ಶಿ ವಾಸ್ ಫೈನ್, ಚೆನ್ನಾಗಿದೆ ಅಂತ ಹೇಳಿದ್ಲು. ಆ್ಯಂಡ್ ಫೈನಲಿ ಇವೆಂಟ್ ಫುಲ್ ಮುಗೀತು. ಸೊ ಎಲ್ಲರೂ ಕಚಾಬಿಜಿಯಾಗಿ ಓಡಾಡ್ತಾ ಇದ್ದಾರೆ. ಪೇರೆಂಟ್ಸ್ನ ಹುಡುಕ್ತಾ ಇದ್ದಾರೆ, ಪೇರೆಂಟ್ಸ್ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಸೊ ಫೈನಲಿ ನಾವೀಗ ಎಲ್ಲರನ್ನೂ ಹುಡುಕಿ ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಒಂದಿಷ್ಟು ಫೋಟೋಸ್ ತೆಕ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಇಟ್ ವಾಸ್ ಅ ವೆರಿ ನೈಸ್ event. Really enjoyed. Thanks for watching, guys.